ವೆಲ್ಕಮ್ ಟು ವಿಷನ್ ನ್ಯೂ ಇಂಡಿಯಾ. ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ GDS ಮತ್ತು MTSನಿಂದ ಪೋಸ್ಟ್ಮ್ಯಾನ್ ಪರೀಕ್ಷೆಯ ಸಿಲೆಬಸ್ನ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸ್ನೇಹಿತರೆ, ವಿಡಿಯೋದಲ್ಲಿ ಮುಂದುವರಿಯುವ ಮುನ್ನ ನಿಮಗೆಲ್ಲ ಒಂದು ಅಪ್ಡೇಟನ್ನು ನೀಡಬೇಕಾಗಿದೆ. ವಿಷನ್ ನ್ಯೂ ಇಂಡಿಯಾ ಪೋಸ್ಟಲ್ ಬಂಧು ಎನ್ನುವಂತಹ ವಾಟ್ಸಪ್ ಚಾನಲನ್ನು ಲಾಂಚ್ ಮಾಡಲಾಗಿದ್ದು, ಇದರಲ್ಲಿ ನೀವು ಡಿಪಾರ್ಟ್ಮೆಂಟಲ್ ಪರೀಕ್ಷೆಗಳಿಗೆ ಸಂಬಂಧಿಸಿದ ಸ್ಟಡಿ ಮಟೀರಿಯಲ್ ಮತ್ತು ವಿವಿಧ ನೋಟಿಫಿಕೇಷನ್ಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ನಮ್ಮ ಪೋಸ್ಟಲ್ ಬಂಧು ವಾಟ್ಸಪ್ ಚಾನೆಲ್ನ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಸಹ ಹಾಕಿರ್ತೇವೆ. ನೀವು ಅದನ್ನು ಜಾಯಿನ್ ಆಗುವ ಮೂಲಕ ಪೋಸ್ಟಲ್ ಪರೀಕ್ಷೆಗಳಿಗೆ ಸಂಬಂಧಿಸಿದ ಮಟೀರಿಯಲ್ಗಳನ್ನು, ಇತರ ವಿಶೇಷ ಮಾಹಿತಿಗಳನ್ನು ನೀವು ಪಡೆದುಕೊಳ್ಳಬಹುದು. ಹಾಗೆ ಇದರ ಜೊತೆಗೆ ನೀವು ನಮ್ಮ ಪೋಸ್ಟಲ್ ಬಂಧು ಟೆಲಿಗ್ರಾಮ್ ಚಾನಲನ್ನು ಕೂಡ ಜಾಯಿನ್ ಆಗ್ಬೋದು. ಇಲ್ಲಿಯೂ ಸಹಿತ ನಿಮಗೆ ವಿವಿಧ ಸ್ಟಡಿ ಮಟೀರಿಯಲ್ಗಳು ಮತ್ತು ಪ್ರಶ್ನೋತ್ತರಗಳನ್ನು ಸಹ ಪಡೆದುಕೊಳ್ಳಬಹುದು. ಬನ್ನಿ ಈಗ GDSನಿಂದ ಪೋಸ್ಟ್ಮ್ಯಾನ್ ಪರೀಕ್ಷೆಯ ಬಗ್ಗೆ ವಿಸ್ತೃತವಾದ ಸಿಲೆಬಸ್ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಪೋಸ್ಟ್ಮ್ಯಾನ್ ಪರೀಕ್ಷೆಯು ಮುಖ್ಯವಾಗಿ 4 ಪತ್ರಿಕೆಗಳನ್ನು ಅಥವಾ 4 ಹಂತಗಳನ್ನು ಒಳಗೊಂಡಿರುತ್ತದೆ. ಪೇಪರ್ 1 ಇದು ಬೇಸಿಕ್ ಪೋಸ್ಟಲ್ ನಾಲೆಜ್ ಆ್ಯಂಡ್ ಜನರಲ್ ಅವೇರ್ನೆಸ್. ಇದರಲ್ಲಿ ಬೇಸಿಕ್ ಪೋಸ್ಟಲ್ ನಾಲೆಜ್ ಅಂದರೆ ಪೋಸ್ಟ್ ಆಫೀಸ್ ಗೈಡ್ಗಳಿಗೆ ಸಂಬಂಧಿಸಿದ ಪ್ರಶ್ನೋತ್ತರಗಳು ಮತ್ತು ಜನರಲ್ ಅವೇರ್ನೆಸ್ ಅಂದರೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಇಲ್ಲಿ ಕೇಳಲಾಗ್ತದೆ. ಇನ್ನು ಪೇಪರ್ 2ನಲ್ಲಿ ನಾಲೆಜ್ ಆಫ್ ಪೋಸ್ಟಲ್ ಆಪರೇಷನ್ಸ್ ಮತ್ತು ಇಲ್ಲಿ ಪೋಸ್ಟಲ್ ಗೈಡ್ಗಳಿಗೆ ಸಂಬಂಧಿಸಿದ ಪ್ರಶ್ನೋತ್ತರಗಳನ್ನೇ ಕೇಳಲಾಗ್ತದೆ. ಇನ್ನು ಪೇಪರ್ 3ನಲ್ಲಿ ನಾಲೆಜ್ ಆಫ್ ಲೋಕಲ್ ಲ್ಯಾಂಗ್ವೇಜ್, ಸ್ಥಳೀಯ ಭಾಷೆಯ ಅಂದರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ಸಂಬಂಧಿಸಿದ ಪ್ರಶ್ನೋತ್ತರಗಳನ್ನು ಕೇಳಲಾಗ್ತದೆ. ಇನ್ನು ಪೇಪರ್ 4ರಲ್ಲಿ ಡಾಟಾ ಎಂಟ್ರಿ ಅಥವಾ ಸ್ಕಿಲ್ ಟೆಸ್ಟ್ ಅಂದರೆ ಇದು ಕಂಪ್ಯೂಟರ್ನಲ್ಲಿ ನಿಮ್ಮ ಟೈಪಿಂಗ್ ಟೆಸ್ಟನ್ನು ಪರೀಕ್ಷಿಸಲಾಗ್ತದೆ ಪೇಪರ್ 4ರಲ್ಲಿ. ಹೀಗೆ ಒಟ್ಟು 4 ಪತ್ರಿಕೆಗಳನ್ನು ಪೋಸ್ಟ್ಮ್ಯಾನ್ ಪರೀಕ್ಷೆಯು ಒಳಗೊಂಡಿರುತ್ತದೆ. 4 ಪತ್ರಿಕೆಗಳ ಅವಧಿ ಮತ್ತು ಪ್ರತಿ ಪತ್ರಿಕೆಗೆ ಎಷ್ಟು ಅಂಕಗಳನ್ನು ನಿಗದಿಪಡಿಸಲಾಗಿದೆ ಎಂಬುದರ ವಿವರಗಳನ್ನು ನಾವು ಈಗ ವಿಸ್ತೃತವಾಗಿ ಗಮನಿಸೋಣ. ಪತ್ರಿಕೆ 1 ಮತ್ತು ಪತ್ರಿಕೆ 2 ಇದರಲ್ಲಿ ಪೋಸ್ಟ್ ಆಫೀಸ್ ಗೈಡ್ಗಳಿಗೆ ಸಂಬಂಧಿಸಿದ ಪ್ರಶ್ನೋತ್ತರಗಳನ್ನು ಕೇಳಲಾಗುತ್ತೆ. ಮತ್ತು ಈ ಪೇಪರ್ 1 ಮತ್ತು ಪೇಪರ್ 2 ಇವೆರಡು ಕಾಂಪಿಟೇಟಿವ್ ಅಂದರೆ ಸ್ಪರ್ಧಾತ್ಮಕ ಮಾದರಿಯದ್ದಾಗಿದ್ದು, ಈ 2 ಪತ್ರಿಕೆಗಳಲ್ಲಿ ನೀವು ಗಳಿಸುವ ಅಂಕಗಳನ್ನು ಮೆರಿಟ್ಗೆ ಪರಿಗಣಿಸಲಾಗುತ್ತದೆ. ಇನ್ನು ಪೇಪರ್ 3 ಮತ್ತು ಪೇಪರ್ 4 ಇದು ಕ್ವಾಲಿಫೈಯಿಂಗ್ ನೇಚರ್ ಅಂದರೆ ಇದರಲ್ಲಿ ನೀವು ಗಳಿಸುವ ಅಂಕಗಳನ್ನು ಮೆರಿಟ್ಗೆ ಪರಿಗಣಿಸಲಾಗುವುದಿಲ್ಲ. ಆದರೆ ಕನಿಷ್ಠ ಅರ್ಹತಾ ಅಂಕಗಳನ್ನು ನೀವು ಪೇಪರ್ 3 ಮತ್ತು ಪೇಪರ್ 4ರಲ್ಲಿ ಪಡೆದುಕೊಳ್ಳಬೇಕಾಗುತ್ತದೆ. ಪೇಪರ್ 3 ಇದು ಸ್ಥಳೀಯ ಭಾಷೆ ಲೋಕಲ್ ಲ್ಯಾಂಗ್ವೇಜ್ಗೆ ಸಂಬಂಧಿಸಿದ ಪ್ರಶ್ನೋತ್ತರಗಳನ್ನು ಒಳಗೊಂಡಿರುತ್ತದೆ. ಇನ್ನು ಪೇಪರ್ 4 ಇದು ಡಾಟಾ ಎಂಟ್ರಿ ಅಥವಾ ಕಂಪ್ಯೂಟರ್ ಅರ್ಹತಾ ಪರೀಕ್ಷೆಯಾಗಿರುತ್ತದೆ. ಪೇಪರ್ 1 ಮತ್ತು ಪೇಪರ್ 2 ಇವು ಮಲ್ಟಿಪಲ್ ಚಾಯ್ಸ್ ಅಥವಾ ಬಹು ಆಯ್ಕೆ ಮಾದರಿಯ ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ. ಪೇಪರ್ 3 ಇದರಲ್ಲಿ ಮಲ್ಟಿಪಲ್ ಚಾಯ್ಸ್ ಮತ್ತು ವಿವರಣಾತ್ಮಕ ಸಬ್ಜೆಕ್ಟಿವ್ ಈ 2 ರೀತಿಯ ಪ್ರಶ್ನೋತ್ತರಗಳು ಇರುತ್ತೆ. ಇನ್ನು ಪೇಪರ್ 4ರಲ್ಲಿ ಇದು ಕಂಪ್ಯೂಟರ್ನಲ್ಲಿ ನೀವು ಇದರ ಪರೀಕ್ಷೆಯನ್ನು ತೆಗೆದುಕೊಳ್ಬೇಕಾಗ್ತದೆ ಅಂದರೆ ಟೈಪಿಂಗ್ ಟೆಸ್ಟನ್ನು ಇಲ್ಲಿ ನಿಮಗೆ ನಡೆಸಲಾಗ್ತದೆ. ಇನ್ನು ಗರಿಷ್ಠ ಅಂಕಗಳನ್ನು ಗಮನಿಸುವುದಾದರೆ ಪೇಪರ್ 1 ಇದು 100 ಅಂಕಗಳನ್ನು ಒಳಗೊಂಡಿರುತ್ತದೆ. ಅಂದರೆ 50 ಪ್ರಶ್ನೆಗಳಿರುತ್ತೆ. ಪ್ರತಿ ಪ್ರಶ್ನೆಗೆ 2 ಅಂಕಗಳನ್ನು ನಿಗದಿಪಡಿಸಲಾಗಿರುತ್ತದೆ, ಒಟ್ಟು 100 ಅಂಕಗಳು. ಹಾಗೆ ಪೇಪರ್ 2 ಇದು 25 ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ. ಪ್ರತಿ ಪ್ರಶ್ನೆಗೆ 2 ಅಂಕಗಳು, ಒಟ್ಟು 50 ಅಂಕಗಳನ್ನು ಪತ್ರಿಕೆ 2 ಒಳಗೊಂಡಿರುತ್ತದೆ. ಇನ್ನು ಪೇಪರ್ 3 ಇದು ಸಹ 50 ಅಂಕಗಳು. ಪತ್ರಿಕೆ 3ರಲ್ಲಿ 15 ಪ್ರಶ್ನೆಗಳನ್ನು ಕನ್ನಡದಿಂದ ಇಂಗ್ಲೀಷ್ಗೆ ಮತ್ತು 15 ಪ್ರಶ್ನೆಗಳನ್ನು ಇಂಗ್ಲೀಷ್ನಿಂದ ಕನ್ನಡಕ್ಕೆ ನೀವು ಭಾಷಾಂತರ ಮಾಡಬೇಕಾಗಿರುತ್ತದೆ. 15 ಶಬ್ದಗಳನ್ನು ಕೊಟ್ಟಿರ್ತಾರೆ, ಅದನ್ನು ಇಂಗ್ಲೀಷ್ನಿಂದ ಕನ್ನಡಕ್ಕೆ, ಇನ್ನು 15 ಶಬ್ದಗಳನ್ನು ಕನ್ನಡದಿಂದ ಇಂಗ್ಲೀಷ್ಗೆ ನೀವು ಭಾಷಾಂತರ ಮಾಡಬೇಕಾಗತ್ತೆ. ಒಟ್ಟು 11 ಅಂಕಗಳು, ಒಟ್ಟು 30 ಅಂಕಗಳು. ಇನ್ನು ಒಂದು ಪತ್ರಲೇಖನ 10 ಅಂಕಕ್ಕೆ, ಇನ್ನು ಇನ್ನೊಂದು ಪ್ರಬಂಧ ಇದಕ್ಕೆ 10 ಅಂಕ, ಒಟ್ಟು 50 ಅಂಕಗಳನ್ನು ಪತ್ರಿಕೆ 3 ಒಳಗೊಂಡಿರುತ್ತದೆ. ಇನ್ನು ಪತ್ರಿಕೆ 4ರಲ್ಲಿ ಕಂಪ್ಯೂಟರ್ ಅರ್ಹತಾ ಪರೀಕ್ಷೆ ಅಥವಾ ಟೈಪಿಂಗ್ ಟೆಸ್ಟ್ ಇರುತ್ತೆ. ಟೈಪಿಂಗ್ ಟೆಸ್ಟ್ಗೆ 25 ಅಂಕಗಳನ್ನು ನಿಗದಿಪಡಿಸಲಾಗಿದೆ.
ಇನ್ನು ಪತ್ರಿಕೆಗಳ ಅವಧಿಯನ್ನು ಗಮನಿಸುವುದಾದರೆ ಪೇಪರ್ 1 ಇದಕ್ಕೆ 1 ಗಂಟೆ ಅಥವಾ 60 ನಿಮಿಷಗಳು ಕಾಲಾವಕಾಶ ಇರುತ್ತೆ. ಇನ್ನು ಪೇಪರ್ 2ಗೆ 30 ನಿಮಿಷಗಳು, ಪೇಪರ್ 3 60 ನಿಮಿಷಗಳು ಅಥವಾ 1 ಗಂಟೆ. ಇನ್ನು ಪೇಪರ್ 4 ಟೈಪಿಂಗ್ ಟೆಸ್ಟ್ಗೆ 15 ನಿಮಿಷ ಕಾಲಾವಕಾಶಗಳನ್ನು ನಿಗದಿಪಡಿಸಲಾಗಿದೆ. ಇನ್ನು ಪತ್ರಿಕೆಯ ಭಾಷಾ ಮಾಧ್ಯಮವನ್ನು ಗಮನಿಸುವುದಾದರೆ ಪತ್ರಿಕೆಯು ಇಂಗ್ಲೀಷ್, ಹಿಂದಿ ಮತ್ತು ಸ್ಥಳೀಯ ಅಥವಾ ಕನ್ನಡ ಭಾಷೆಯಲ್ಲಿ ಈ 3 ಭಾಷೆಗಳಲ್ಲಿ ಮುದ್ರಿತವಾಗಿರುತ್ತದೆ. ನಿಮಗೆ ಬೇಕಾದ ಭಾಷೆಯನ್ನು ಆಯ್ದುಕೊಂಡು ನೀವು ಪ್ರಶ್ನೆ ಪತ್ರಿಕೆಯನ್ನು ಉತ್ತರಿಸಬಹುದಾಗಿರುತ್ತದೆ. ಇನ್ನು 4 ಪತ್ರಿಕೆಗಳ ಕನಿಷ್ಠ ಅರ್ಹತಾ ಅಂಕಗಳನ್ನು ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸನ್ನು ನೋಡುವುದಾದರೆ ಪೇಪರ್ 1 ಮತ್ತು ಪೇಪರ್ 2ನಲ್ಲಿ ನೀವು UR ಕ್ಯಾಟಗರಿಯವರು 40%, ಹಾಗೆ OBC ಅಥವಾ EWS ಕ್ಯಾಟಗರಿಯವರು 37% ಮತ್ತು SC ST PWD ಕ್ಯಾಟಗರಿಯವರು 33% ಕನಿಷ್ಠ ಅರ್ಹತಾ ಅಂಕಗಳನ್ನು ನೀವು ಪಡೆದುಕೊಳ್ಬೇಕಾಗತ್ತೆ. ಇನ್ನು ಪೇಪರ್ 3ಕ್ಕೆ ಬಂದರೆ ಇಲ್ಲಿ UR ಕ್ಯಾಟಗರಿಯವರು 40%, OBC EWS ಕ್ಯಾಟಗರಿಯವರು 37%, ಹಾಗೆ SC ST PWD ಕ್ಯಾಟಗರಿಯವರು 33% ಅಂಕಗಳನ್ನು ನೀವು ಗಳಿಸಬೇಕಾಗತ್ತೆ ಕ್ವಾಲಿಫೈ ಆಗಲಿಕ್ಕೆ. ಇನ್ನು ಕಂಪ್ಯೂಟರ್ ಅರ್ಹತಾ ಪರೀಕ್ಷೆಯಲ್ಲಿ ಗಮನಿಸುವುದಾದರೆ ಕನಿಷ್ಠ ಅರ್ಹತಾ ಅಂಕಗಳು ಇಲ್ಲಿ UR ಕ್ಯಾಟಗರಿಗೆ 60%, ಅಂದರೆ 25ಕ್ಕೆ ನೀವು ಕನಿಷ್ಠ 15 ಅಂಕಗಳನ್ನು ಗಳಿಸಬೇಕಾಗತ್ತೆ. ಇನ್ನು OBC EWS ಕ್ಯಾಟಗರಿಗೆ ಸಹಿತ 60%, ಅಂದರೆ 25ರಲ್ಲಿ 15 ಅಂಕಗಳನ್ನು ಪಡೆದುಕೊಳ್ಬೇಕಾಗತ್ತೆ. ಇನ್ನು SC ST ಕ್ಯಾಟಗರಿಗೆ 50%, ಅಂದರೆ 25ಕ್ಕೆ ನೀವು 12.5 ಅಂಕಗಳನ್ನು ಕನಿಷ್ಠ ಅರ್ಹತಾ ಅಂಕಗಳನ್ನು ಗಳಿಸಬೇಕಾಗತ್ತೆ. ಈಗ ನಾವು ಪೇಪರ್ 1ಅನ್ನು ಡೀಟೇಲ್ ಆಗಿ ಗಮನಿಸೋಣ. ಪೇಪರ್ 1ರಲ್ಲಿ ಪೋಸ್ಟ್ ಆಫೀಸ್ ಗೈಡ್ ಪಾರ್ಟ್ 1ರ 11 ಅಧ್ಯಾಯಗಳನ್ನು ನಿಮಗೆ ಕೇಳಲಾಗ್ತದೆ. ಆ 11 ಅಧ್ಯಾಯಗಳು ಯಾವೆಂದರೆ, ಮೊದಲನೇದು ಆರ್ಗನೈಸೇಷನ್ ಆಫ್ ದ ಡಿಪಾರ್ಟ್ಮೆಂಟ್, 2 ಟೈಪ್ ಆಫ್ ಪೋಸ್ಟ್ ಆಫೀಸಸ್, 3 ಬಿಸಿನೆಸ್ ಆರ್ಸ್, 4 ಪೇಮೆಂಟ್ ಆಫ್ ಪೋಸ್ಟೇಜ್, ಸ್ಟಾಂಪ್ಸ್ ಆ್ಯಂಡ್ ಸ್ಟೇಷನರಿ, 5 ಜನರಲ್ ರೂಲ್ಸ್ ಆ್ಯಸ್ ಟು ಪ್ಯಾಕಿಂಗ್, ಸೀಲಿಂಗ್ ಆ್ಯಂಡ್ ಪೋಸ್ಟಿಂಗ್, ಮ್ಯಾನರ್ ಆಫ್ ಅಫಿಕ್ಸಿಂಗ್ ಪೋಸ್ಟೇಜ್ ಸ್ಟಾಂಪ್ಸ್, 6ನೇದು ಮೆಥಡ್ಸ್ ಆಫ್ ಅಡ್ರೆಸ್, 7 ಪೋಸ್ಟ್ ಬಾಕ್ಸಸ್ ಆ್ಯಂಡ್ ಪೋಸ್ಟ್ ಬ್ಯಾಗ್ಸ್, 8 ಡ್ಯೂಟೀಸ್ ಆಫ್ ಲೆಟರ್ ಬಾಕ್ಸ್ ಪಿಯೋನ್, 9 ಅಫಿಷಿಯಲ್ ಪೋಸ್ಟಲ್ ಆರ್ಟಿಕಲ್ಸ್, 10 ಪ್ರೊಹಿಬಿಟೆಡ್ ಪೋಸ್ಟಲ್ ಆರ್ಟಿಕಲ್ಸ್, 11 ಪ್ರೊಡಕ್ಟ್ಸ್ ಆ್ಯಂಡ್ ಸರ್ವಿಸಸ್, ಮೇಲ್ಸ್, ಬ್ಯಾಂಕಿಂಗ್ ಆ್ಯಂಡ್ ರಿಮಿಟೆನ್ಸಸ್, ಇನ್ಶೂರೆನ್ಸ್, ಸ್ಟಾಂಪ್ಸ್ ಆ್ಯಂಡ್ ಬಿಸ್ನೆಸ್. ಇದು ನಿಮಗೆ ಇಂಡಿಯಾ ಪೋಸ್ಟ್ ವೆಬ್ಸೈಟಲ್ಲಿ ಸಿಗುತ್ತೆ. ಸೊ ಇಷ್ಟು 11 ಅಧ್ಯಾಯಗಳನ್ನು ಒಳಗೊಂಡಿರುತ್ತದೆ ಪೇಪರ್ 1 ಪೋಸ್ಟ್ ಆಫೀಸ್ ಗೈಡ್ ಪಾರ್ಟ್ 1ರಿಂದ. ಇನ್ನು ಪೋಸ್ಟಲ್ ಮ್ಯಾನುವಲ್ ವಾಲ್ಯೂಮ್ 5 ಇದರಿಂದ 1 ಅಧ್ಯಾಯ ಬೀಳುತ್ತೆ. ಡೆಫಿನೇಷನ್ಸ್ ಅನ್ನೋ 1 ಅಧ್ಯಾಯ, ಇದರಿಂದ 7 ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಇನ್ನು ಪೇಪರ್ 1ರ ಪಾರ್ಟ್ ಬಿನಲ್ಲಿ ಜನರಲ್ ನಾಲೆಜ್ ಅಥವಾ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದ 10 ಪ್ರಶ್ನೆಗಳು. ಅದರಲ್ಲಿ ಇಂಡಿಯನ್ ಜಿಯೋಗ್ರಫಿ ಭೂಗೋಳಶಾಸ್ತ್ರ, ಸಿವಿಕ್ಸ್ ಅಂದರೆ ಸಂವಿಧಾನ ಮತ್ತು ರಾಜ್ಯಶಾಸ್ತ್ರಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು, ಇನ್ನು ಜನರಲ್ ನಾಲೆಜ್ ಸಾಮಾನ್ಯ ಅಧ್ಯಯನ, ಮತ್ತು ಇಂಡಿಯನ್ ಕಲ್ಚರ್ ಆ್ಯಂಡ್ ಫ್ರೀಡಮ್ ಸ್ಟ್ರಗಲ್ ಭಾರತದ ಸಂಸ್ಕೃತಿ ಮತ್ತು ಸ್ವಾತಂತ್ರ್ಯ ಹೋರಾಟ, ಇನ್ನು ಕೊನೆಯದಾಗಿ ಎಥಿಕ್ಸ್ ಆ್ಯಂಡ್ ಮಾರಲ್ ಸ್ಟಡಿ ಮೌಲ್ಯ ಶಿಕ್ಷಣ ಅಥವಾ ನೀತಿಶಾಸ್ತ್ರಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳನ್ನು ಕೇಳಲಾಗ್ತದೆ. ಇನ್ನು ಮುಂದಿನ 10 ಪ್ರಶ್ನೆಗಳನ್ನು ಸಾಮಾನ್ಯ ಗಣಿತಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಈ ವಿಷಯದಲ್ಲಿ ಕೇಳಲಾಗ್ತದೆ. ಅದರಲ್ಲಿ ಬಾಡ್ ಮಾಸ್, ಪರ್ಸಂಟೇಜ್, ಪ್ರಾಫಿಟ್ ಆ್ಯಂಡ್ ಲಾಸ್, ಸಿಂಪಲ್ ಇಂಟ್ರೆಸ್ಟ್, ಎವರೇಜ್, ಟೈಮ್ ಆ್ಯಂಡ್ ವರ್ಕ್, ಟೈಮ್ ಆ್ಯಂಡ್ ಡಿಸ್ಟನ್ಸ್ ಮತ್ತು ಯೂನಿಟರಿ ಮೆಥಡ್ ಇವುಗಳಿಗೆ ಸಂಬಂಧಿಸಿದ 10 ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಇನ್ನು ಪೇಪರ್ 2ಅನ್ನು ಗಮನಿಸುವುದಾದರೆ ಇದರಲ್ಲಿ ಸಹಿತ ಪೋಸ್ಟ್ ಆಫೀಸ್ ಗೈಡ್ ಪಾರ್ಟ್ 1ಕ್ಕೆ ಸಂಬಂಧಿಸಿದ ಕೆಲವು ಟಾಪಿಕ್ಗಳನ್ನ ಕೇಳಲಾಗ್ತದೆ. ಇದಕ್ಕೆ 5 ಅಂಕಗಳು. ಇದರಲ್ಲಿ ಡೆಲಿವರಿ ಆಫ್ ಮೇಲ್ಸ್, ರೆಫ್ಯೂಸಲ್ ಆಫ್ ಆರ್ಟಿಕಲ್, ಪೇಮೆಂಟ್ ಆಫ್ ಇ ಮನಿ ಆರ್ಡರ್, ರೀಡೈರೆಕ್ಷನ್, ಇನ್ಸ್ಟ್ರಕ್ಷನ್ ರಿಗಾರ್ಡಿಂಗ್ ಅಡ್ರೆಸ್ ಚೇಂಜ್, articles addressed to deceased person, liability to detention to certain males,
ಫೆಸಿಲಿಟೀಸ್ ಪ್ರೊವೈಡೆಡ್ ಬೈ ಪೋಸ್ಟ್ಮ್ಯಾನ್ ಇನ್ ರೂರಲ್ ಏರಿಯಾಸ್. ಈ ಟಾಪಿಕ್ಗಳ ಬಗ್ಗೆ ಪ್ರಶ್ನೋತ್ತರಗಳನ್ನು ಕೇಳಲಾಗ್ತದೆ. ಇನ್ನು ಇದರ ಜೊತೆಗೆ ಪೋಸ್ಟಲ್ ಮ್ಯಾನ್ಯುವಲ್ ವಾಲ್ಯೂಮ್ 6ನ ಪಾರ್ಟ್ 3ನ ಕೆಲವು ಟಾಪಿಕ್ಗಳಿವೆ. ಅವುಗಳಲ್ಲಿ ಹೆಡ್ ಪೋಸ್ಟ್ ಮ್ಯಾನ್, ನಾಲೆಜ್ ಆಫ್ ಪೋಸ್ಟಲ್ ಬಿಸ್ನೆಸ್, ಸಪ್ಲೈ ಆಫ್ ಫಾರ್ಮ್ಸ್ ಟು ಬಿ ಕ್ಯಾರಿಡ್ ಔಟ್, ಸೇಲ್ ಆಫ್ ಸ್ಟ್ಯಾಂಪ್ಸ್, ಪೋಸ್ಟ್ ಮ್ಯಾನ್ಸ್ ಬುಕ್, address to be noted on postal articles, damaged articles to be noticed, receipts for articles issued by delivery, ಆಮೇಲೆ book of receipts for intimations and notices delivery, instructions for delivery, realization of postage before delivery, receipts of addresses for registered, delivery to illiterate addressees, Pardhanashin women, delivery of insured articles addressed to minors, payment of e-money orders addressed to minors, payment of EMO and delivery of registered letters to lunatics, ಡ್ಯೂಟೀಸ್ ಆಫ್ ವಿಲೇಜ್ ಪೋಸ್ಟ್ಮನ್. ಇವಿಷ್ಟು ಭಾಗಗಳಿಂದ 10 ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಇದು ಪೋಸ್ಟಲ್ ಮ್ಯಾನ್ಯುವಲ್ ವಾಲ್ಯೂಮ್ 6 ಪಾರ್ಟ್ 3ಯಲ್ಲಿ ಬರುವ ಟಾಪಿಕ್ಗಳು. ಇನ್ನು ಪೋಸ್ಟಲ್ ಮ್ಯಾನ್ಯುವಲ್ ವಾಲ್ಯೂಮ್ 7 ಇದರಿಂದ 10 ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಇದರಲ್ಲಿನ ಟಾಪಿಕ್ಗಳನ್ನು ಗಮನಿಸುವುದಾದರೆ ಸ್ಟ್ಯಾಂಪ್ಸ್ ಆ್ಯಂಡ್ ಸೀಲ್ಸ್, ಪೋರ್ಟ್ಫೋಲಿಯೋ ಆ್ಯಂಡ್ ಇಟ್ಸ್ ಕಂಟೆಂಟ್ಸ್, ಸ್ಟೇಷನರಿ, ಪ್ರಿಪರೇಷನ್ ಆಫ್ ಡೈಲಿ ರಿಪೋರ್ಟ್, ಮೇಲ್ ಅಬ್ಸ್ಟ್ರಾಕ್ಟ್, exchange of mails, cage TB, disposal of mails addressed to a section or a mail office, closing of transit bags, duties and responsibilities of mail guard agent, final duties before quitting van or office, ಕೊನೆಯದಾಗಿ ಎ ಆರ್ಡರ್ ಆ್ಯಂಡ್ ಬಿ ಆರ್ಡರ್. ಇದಿಷ್ಟು ಟಾಪಿಕ್ಗಳಿಂದ 10 ಪ್ರಶ್ನೆಗಳನ್ನು ಕೇಳಲಾಗ್ತದೆ ಪೋಸ್ಟಲ್ ಮ್ಯಾನ್ಯುವಲ್ ವಾಲ್ಯೂಮ್ 7 ಈ ವಿಭಾಗದಿಂದ. ಇನ್ನು ಪೇಪರ್ 3 ಅನ್ನು ಗಮನಿಸುವುದಾದರೆ ಈಗಾಗಲೇ ಹೇಳಿದಾಗೆ 15 ಪ್ರಶ್ನೆಗಳನ್ನು ಇಂಗ್ಲೀಷ್ ಟು ಲೋಕಲ್ ಲ್ಯಾಂಗ್ವೇಜ್ ಅಂದರೆ ಇಂಗ್ಲೀಷ್ನಿಂದ ಕನ್ನಡಕ್ಕೆ, ಹಾಗೆ ಇನ್ನು 15 ಪ್ರಶ್ನೆಗಳನ್ನು ಕನ್ನಡ ಭಾಷೆಯಿಂದ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಬೇಕು. ಒಟ್ಟು 30 ಪ್ರಶ್ನೆಗಳಾಗುತ್ತೆ. ಇನ್ನು 10 ಅಂಕದ ಒಂದು ಲೆಟರ್ ರೈಟಿಂಗ್ ಇರುತ್ತೆ. ಇನ್ನು ಕೊನೆಯದಾಗಿ 10 ಅಂಕದ್ದು ಇನ್ನೊಂದು ಪ್ರಬಂಧ ಇರುತ್ತೆ. ಒಟ್ಟು 50 ಅಂಕಗಳನ್ನು ಪೇಪರ್ 3 ಇದು ಹೊಂದಿರುತ್ತದೆ. ಇನ್ನು ಪತ್ರಿಕೆ 4 ಅಥವಾ 4ನೇ ಹಂತವನ್ನು ನೋಡುವುದಾದರೆ ಇಲ್ಲಿ ಡಾಟಾ ಎಂಟ್ರಿ ಅಥವಾ ಸ್ಕಿಲ್ ಟೆಸ್ಟ್ ಅನ್ನು ಇಲ್ಲಿ ಮಾಡಲಾಗ್ತದೆ. ಇದರಲ್ಲಿ ನಿಮಗೆ ಕಂಪ್ಯೂಟರ್ ಟೈಪಿಂಗ್ ಟೆಸ್ಟನ್ನು ನಡೆಸಲಾಗ್ತದೆ. ಒಟ್ಟು 15 ನಿಮಿಷಗಳ ಇದು ಪರೀಕ್ಷೆ ಅವಧಿಯಾಗಿರುತ್ತದೆ. ಇದರಲ್ಲಿ ನೀವು 600 ಕೀ ಡಿಪ್ರೆಷನ್ ಅಥವಾ 600 ಅಕ್ಷರಗಳನ್ನು ಟೈಪ್ ಮಾಡಬೇಕಾಗಿರ್ತದೆ. ಸೊ ಇವಿಷ್ಟು GDS MTSನಿಂದ ಪೋಸ್ಟ್ಮ್ಯಾನ್ ಪರೀಕ್ಷೆಯ ಸಿಲೆಬಸ್. ಇದರಲ್ಲಿ ನೀವು ಒಟ್ಟು 4 ಪತ್ರಿಕೆಗಳನ್ನು ಎದುರಿಸಬೇಕಾಗುತ್ತೆ. ಇದರಲ್ಲಿ ಪೇಪರ್ 1 ಇದು ಬೇಸಿಕ್ ಪೋಸ್ಟಲ್ ನಾಲೆಜ್ ಮತ್ತು ಜನರಲ್ ಅವೇರ್ನೆಸ್ ಬಗ್ಗೆ ಇರುತ್ತೆ. ಹಾಗೆ ಪೇಪರ್ 2ನಲ್ಲಿ ಮತ್ತೆ ಪೋಸ್ಟಲ್ ಆಪರೇಷನ್ಸ್ಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೇಳ್ತಾರೆ. ಹಾಗೆ ಪೇಪರ್ 3 ಇದು ಲೋಕಲ್ ಲ್ಯಾಂಗ್ವೇಜ್ಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಇಲ್ಲಿ ಕೇಳಲಾಗ್ತದೆ. ಹಾಗೆ ಪೇಪರ್ 4 ಇದು ಡಾಟಾ ಎಂಟ್ರಿ ಅಥವಾ ಕಂಪ್ಯೂಟರ್ ಅರ್ಹತಾ ಪರೀಕ್ಷೆಯನ್ನು ಒಳಗೊಂಡಿರ್ತದೆ. ಒಟ್ಟು 4 ಪತ್ರಿಕೆಗಳನ್ನು ಪೋಸ್ಟ್ಮ್ಯಾನ್ ಪರೀಕ್ಷೆ ಹೊಂದಿರ್ತದೆ. ಮುಂದಿನ ವಿಡಿಯೋದಲ್ಲಿ MTS ಪರೀಕ್ಷೆಯ ಸಂಬಂಧಿಸಿದ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಹಾಗೆ ಈಗಾಗಲೇ ನಿಮಗೆ ತಿಳಿಸಿದ ಹಾಗೆ ನೀವು ಪೋಸ್ಟ್ಮ್ಯಾನ್ ಅಥವಾ MTS ಪರೀಕ್ಷೆಯ ಅಪ್ಡೇಟ್ಗಳಿಗಾಗಿ ನಮ್ಮ ಪೋಸ್ಟಲ್ ಬಂಧು ವಾಟ್ಸಪ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಮ್ಮ ಟೆಲಿಗ್ರಾಮ್ ಚಾನೆಲ್ ಪೋಸ್ಟಲ್ ಬಂಧು ಇದನ್ನು ಕೂಡ ಫಾಲೋ ಮಾಡಿ. ಧನ್ಯವಾದಗಳು.